ರಾಘವೇಂದ್ರ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು. ಅದು ಆಳಂದ್ ರಸ್ತೆಯಲ್ಲಿ ಬರುವ ಲೆಪ್ರಸಿ ಕಾಲನಿಯಲ್ಲಿ ಕೊಲೆ ಆಗಿರುವಂಥದ್ದು. ಅದರಲ್ಲಿ ಮೃತರಾದವರ ಹೆಸರು ಚಾಂದ್ ಸಾಬ್ ಅಂತ. ಬೇಸಿಕಲಿ ಇವರು ಆಟೋ ಡ್ರೈವರ್ ಕೆಲಸ ಮಾಡ್ತಾಯಿದ್ರು ಮತ್ತು ಇತ್ತೀಚೆಗೆ ಪೇಂಟಿಂಗ್ ಕೆಲಸನೂ ಮಾಡ್ತಾಯಿದ್ರು. ಇವರಿಗೆ ವಿವಸ್ತ್ರಗೊಳಿಸಿ ಅವರ ಮನೆಯಲ್ಲಿ ಹಲ್ಲೆ ಮಾಡಲಾಗಿತ್ತು. ಅವ್ರ ಮನೆಯಲ್ಲಿ ಕೆಲವು ಟಿವಿ ಮತ್ತು ಗೃಹೋಪಯೋಗಿ ವಸ್ತುಗಳು ಕೂಡ ಡ್ಯಾಮೇಜ್ ಮಾಡಿತ್ತು. ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಇದು ವೈಯಕ್ತಿಕ ದ್ವೇಷದಿಂದನೇ ಆಗಿರೋದು ಅಂತ ತಮಗೆ ಮಾಹಿತಿಯನ್ನು ನೀಡಿದ್ವಿ. ಮತ್ತು ಆ ಪ್ರಕರಣದಲ್ಲಿ ನಮಗೆ ದೊರೆತ ವೈಜ್ಞಾನಿಕ ಮತ್ತು ಕೆಲವು ಕ್ರೆಡಿಬಲ್ ಲೀಡ್ಸ್ಗಳ ಮೇಲೆಗೆ 2 ಜನ ಆರೋಪಿಗಳು ಮತ್ತು ಒಬ್ಬನು ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕನನ್ನು ಕೂಡ ಸ್ಥಳೀಯ ಪೊಲೀಸರು ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಕೃತ್ಯಕ್ಕೆ ಕಾರಣ ಹುಡುಕಿದಾಗ ಏನು ಮೃತನಾಗಿದ್ದಾನೆ ಚಾಂದ್ ಸಾಬ್, ಅವರಿಗೆ ಒಬ್ಬ ಮದುವೆ ಆಗಿರೋ ಯುವತಿ ಜೊತೆ ಒಂದು ಅಕ್ರಮ ಸಂಬಂಧ ಇತ್ತು. ಆ ಯುವತಿಯ ಸಹೋದರ ಮತ್ತು ಸಹೋದರನ ಸ್ನೇಹಿತ ಸೇರಿಕೊಂಡು ಈ ಹಲ್ಲೆ ಮಾಡಿರುವಂಥದ್ದು. ಈಗಾಗಲೇ 2 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಇಬ್ಬರ ಹೆಸರು ಸೈಬಣ್ಣ ಅಂತ, ಇನ್ನೊಬ್ಬನ ಹೆಸರು ಸೈಬಣ್ಣ. ಇಬ್ಬರ ಹೆಸರು ಕೂಡ ಸೈಬಣ್ಣ ಅಂತಲೇ ಇರುವಂಥದ್ದು. ಈಗ ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮತ್ತು ಇನ್ನೊಬ್ಬನು ಕಾನೂನಿನ ಸಂಘರ್ಷಕ್ಕೊಳಗಾದ ಬಾಲಕನು ಇದ್ದಾನೆ, ಅವನ ಮೇಲೇನೂ ಕೂಡ ಈ ಪ್ರಕರಣದಲ್ಲಿ ಕಾನೂನಿನ ಕ್ರಮ ನಡೀತಾ ಇದೆ. ಏನು ಈಗ ಮೃತನಾಗಿದ್ದಾನೆ ಅವನು ಮತ್ತು ಆ ಯುವತಿ ಇಬ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಆಮೇಲೆ ಅವರೇ ಕರ್ಕೊಂಡು ಬಂದು ಇವನ ಜೊತೆ ಪಾರ್ಟಿನೂ ಮಾಡಿದ್ದಾರೆ. ಪಾರ್ಟಿ ಮಾಡಿದ ನಂತರ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ. ಅದರಲ್ಲಿ ಅವ್ರಿಗೆ ಏನೇನು ದೊರೆಯುತ್ತೆ ಮನೆಯಲ್ಲಿ ಗೃಹೋಪಯೋಗಿ ವಸ್ತುಗಳು, ಚೇರ್ ಇರ್ಬೋದು, ಬೇರೆ ಬೇರೆ ಏನೇನು ಐಟಮ್ಸ್ ಇದೆ ಅವೆಲ್ಲವನ್ನು ಬಳಸ್ಕೊಂಡು ಹಲ್ಲೆ ಮಾಡಿದ್ದಾರೆ. ಸೊ ಸ್ಥಳದಲ್ಲಿ ಅವನು ಅಸುನೀಗಿದ್ದಾನೆ. ಮತ್ತು ತಕ್ಷಣ ನಮ್ಮ ಏನು ಟೀಮ್ಸ್ ಎಲ್ಲ ಇತ್ತು, ಡಾಗ್ ಸ್ಕ್ವಾಡ್ ಇರ್ಬೋದು, ಫಿಂಗರ್ ಪ್ರಿಂಟ್ ಇರ್ಬೋದು, ಸೋಕೋ ಟೀಮ್ ಇರ್ಬೋದು, ಮತ್ತು ಎಲ್ಲ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿದ್ವಿ. ಮತ್ತು ನಮಗೆ ದೊರೆತ ಕೆಲವು ಸಾಕ್ಷ್ಯಗಳ ಆಧಾರದ ಮೇರೆಗೆ ಅವರು ಸಾಕ್ಷ್ಯ ಕೂಡ ನಾಶಗಳನ್ನು ಮಾಡಿದರು ಏನು ಆರೋಪಿಗಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಬಂಧಪಟ್ಟ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಬಂಧನ ಕೂಡ ಆಗಿದೆ. ಯುವತಿ ಪಾತ್ರ ಇಲ್ಲ. ಸೊ ಯೂಶಲಿ ಇವ್ರದ್ದು ಅಕ್ರಮ ಸಂಬಂಧ ಬಗ್ಗೆ ಅವರಿಗೆ ಮಾಹಿತಿ ಇತ್ತು. ಆಮೇಲೆ ಕೆಲವು ಸಲ ಎಚ್ಚರಿಕೆಯನ್ನು ಕೂಡ ನೀಡಿದ್ರಿ ಈ ಯುವತಿಯ ಸಹೋದರ. ಆದರೂ ಕೂಡ ಅವನು ಒಂದು ಇದು ಮುಂದುವರಿಸಿದ್ರಿಂದ ಅವರನ್ನ ಕರೆದುಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ. ಏನು ಮೃತನಾಗಿದ್ದಾನೆ ಚಾಂದ್ ಸಾಬ್, ಬೇಸಿಕಲಿ ಅವನು ಮದುವೆಯಾಗಿ ಡೆಲ್ಲಿಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ವೈಫು ಡೆಲ್ಲಿಯಲ್ಲಿ ಇದ್ರು. ಇತ್ತೀಚೆಗೆ ಕೂಡ ಡೆಲ್ಲಿಯಿಂದನೇ ಬಂದಿದ್ದವನು. ಬಂದು ಇಲ್ಲಿ ಪೇಂಟಿಂಗ್ ಕೆಲಸನೂ ಕೂಡ ಸ್ಟಾರ್ಟ್ ಮಾಡಿದ್ದ. ಆವಾಗ ಇವರು ಕಳೆದ ಕೆಲವು ತಿಂಗಳುಗಳ ಹಿಂದೆನೇ ಇವರಿಗೆ ಮಾಹಿತಿ ಬಂದಿರುತ್ತೆ ಇವನು ಯುವತಿಯ ಸಹೋದರರಿಗೆ. ಆದರೂ ಇವನು ಆ ಒಂದು ಚಾಳಿಯನ್ನು ಮುಂದುವರಿಸಿದ್ರಿಂದ ಅವನಿಗೆ ಹಲ್ಲೆ ಮಾಡಿದ್ದಾರೆ. ನಾವು ಕೆಲವು ವೈಜ್ಞಾನಿಕ ಮತ್ತು ಸ್ಥಳೀಯ ಮಾಹಿತಿಯನ್ನು ಕಲೆ ಹಾಕಿದ್ದೀವಿ. ಅದರ ಮೇಲೆಗಡೆ ಈ ಒಂದು ಹಲ್ಲೆಗೆ ಕಾರಣ ಏನಂತ ತಿಳಿಯಿತು ಮತ್ತು ಇದರಲ್ಲಿ ಭಾಗವಹಿಸಿದ್ರ ಬಗ್ಗೆನೂ ಕೂಡ ಕೆಲವು ನಮಗೆ ಸುಳಿವು ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿ. ನಾನು ಅದನ್ನೇ ಹೇಳಿದ್ದು, ತನಿಖೆ ಕಾಲದಲ್ಲಿ ನಾವೆಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಬೇಕಾಗತ್ತೆ. ಆರಂಭದ ಹಂತದಲ್ಲಿ ಇದೇನಾದರೂ ಬೇರೆ ಒಂದು ಕಾರಣಕ್ಕೆ ಹಲ್ಲೆ ಆಗಿದೆ ಅಂತ ಒಂದು ಘಟನೆ ಕ್ರಿಯೇಟ್ ಮಾಡಿದ್ರು ಅವರು, ಒಂದು ಸಾಕ್ಷ್ಯ ನಾಶನ ಕೂಡ ಮಾಡಿದ್ರು ಅಲ್ಲಿ. ಬಟ್ ಇದು ಒಂದು ಗಾಢವಾದ ವೈಯಕ್ತಿಕ ದ್ವೇಷದಿಂದ ಹಲ್ಲೆ ಆಗಿರೋದ್ರಿಂದ ನಾವು ವೈಜ್ಞಾನಿಕವಾಗಿ ಎಲ್ಲ ಒಂದು ಲೀಡ್ಸ್ಗಳನ್ನು, ಎವಿಡೆನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಅದ್ರ ಬಗ್ಗೆನೂ ಪರಿಶೀಲನೆ ಮಾಡ್ತೀವಿ, ಅದರ್ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದಾರಾ ಅಥವಾ ಅವ್ರಿಗೆ ಗೊತ್ತಿದ್ರು ಮಾಹಿತಿಯನ್ನು ನೀಡಿಲ್ಲ ಅಂತ. ಒಂದು ವೇಳೆ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರ ಮೇಲೂ ಕ್ರಮ ಆಗುತ್ತೆ.